ನಮಸ್ತೆ ಎಲ್ಲರಿಗೂ. ನಾನಿವತ್ತು ಈರುಳ್ಳಿ ಪಕೋಡ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡೋದಂತೇಳಿ. ಇದು ನೋಡಿ, ಒಂದು 8ರಿಂದ 10 ಈರುಳ್ಳಿ ತಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಅರಿಶಿನ ಹುಡಿ, ಖಾರದ ಪುಡಿ, ಉಪ್ಪು, ಕಾಳು, ಕರಿಬೇವು ಸೊಪ್ಪು, ಜೀರಿಗೆ, ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಆಮೇಲೆ ಕಡಲೆ ಹಿಟ್ಟು ಒಂದು ಬೌಲಲ್ಲಿ ತಗೊಂಡಿದ್ದೀನಿ. ಈ ಥರ ಈರುಳ್ಳಿ ಉದ್ದವಾಗಿ ಹಚ್ಚಿಟ್ಕೊಳ್ಬೇಕು. ಆಮೇಲೆ ಒಂದು ಪಾತ್ರೆಗೆ ಈರುಳ್ಳಿ ಮತ್ತು ನಾನು ತೋರಿಸಿದಲ್ಲ ಈಗ ಮಸಾಲ, ಉಪ್ಪು, ಖಾರದ ಪುಡಿ, ಅರಶಿನ, ಕಾಳು, ಜೀರಿಗೆ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಕೊಳ್ಬೇಕು. ಅದೇ ರೀತಿ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಂಡೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಿದ್ದರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಬೇಕು. ನೋಡಿ, ಈ ಥರ ಒಬ್ಬೊಬ್ಬರು ನೀರುಳ್ಳಿಯನ್ನು ಫಸ್ಟ್ ಸರಿಯಾಗಿ ಕಿವುಚಿ ಅದರ ನೀರಲ್ಲೇ ಹಿಟ್ಟಾಗಿ ಕಲಿಸ್ತಾರೆ. ನಾನು ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಾಡಿದೆ. ಆಮೇಲೆ ಬಾಣಲೆ ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಈ ಥರ ಈರುಳ್ಳಿ ಬಜ್ಜಿ ಬಿಡಬೇಕು. ನೋಡಿ, ಅದಕ್ಕೇನು ಅದೇ ಶೇಪ್ ಇದೇ ಶೇಪ್ ಬರಬೇಕಂತೇನಿಲ್ಲ. ಗಟ್ಟಿಯಾಗಿ ಕಲಸಿಟ್ಟು ಆಮೇಲೆ ಈ ಥರ ಬಿಡ್ತಾ ಹೋಗಬೇಕು. ಆಮೇಲೆ ಆವಾಗಲೇ ಇದು ಸಡ್ಕ ಹಾಕಬಾರ್ದು, ಸ್ವಲ್ಪ ಹೊತ್ತು ಕಾಯ್ಲಿಕ್ಕೆ ಬಿಡಬೇಕು. ತುಂಬಾ ಚೆನ್ನಾಗಿರುತ್ತೆ ಇದೊಂದು. ಸಂಜೆ ಹೊತ್ತು ಟೀ ಜೊತೆ, ಮಧ್ಯಾಹ್ನ ಅನ್ನ ಸಾಂಬಾರು ಇದ್ದರೆ ಅದ್ರ ಜೊತೆ ಸೈಡ್ ಡಿಶ್ ಆಗು ತುಂಬಾ ಚೆನ್ನಾಗಾಗುತ್ತೆ. ನಾನು ಮೆಣಸಿನ ಹುಡಿ ಯಾಕೆ ಹಾಕಿದ್ರೆ ಅಂದರೆ ಅದು ಮನೆಯಲ್ಲೇ ಮಾಡಿದ ಸಾಂಬಾರು ಪುಡಿ. ನೋಡಿ, ಈ ಥರ ಕಾಯಬೇಕು. ಕಾಯಿ ಮೆಣಸು ಹಾಕಿದರೆ ಮಕ್ಕಳೆಲ್ಲ ಇದ್ದರೆ ಅವರಿಗೆ ತುಂಬ ಖಾರ ಆಗುತ್ತೆ. ಅದಕ್ಕೋಸ್ಕರ ನಾನು ಸಾಂಬಾರು ಪುಡಿ ಹಾಕಿದ್ದು. ಸಾಂಬಾರು ಪುಡಿ, ಮೆಣಸಿನ ಹುಡಿನೂ ಹಾಕ್ಬೋದು. ನೋಡಿ, ಈ ಥರ ಕೌಚಿ ಹಾಕ್ಕೊಳ್ಬೇಕು. ಸ್ವಲ್ಪ ಹೊತ್ತು ಸಡನ್ನಾಗಿ ಹಾಕಿದ ತಕ್ಷಣ ನಾವು ಸಡ್ಕ ಹಾಕಬಾರ್ದು. ಆಮೇಲೆ ಒಂದು 2-3-4 ನಿಮಿಷ ಬಿಟ್ಟಾದಮೇಲೆ ಈ ಥರ ಬರುತ್ತೆ ನೋಡಿ. ಆಮೇಲೆ ಈ ಥರ ಗೋಲ್ಡನ್ ಬ್ರೌನು ಥರ ಫ್ರೈ ಆದಮೇಲೆ ತಗೊಳ್ಬೇಕು. ನೋಡಿ, ಆಮೇಲೆ ಅದೇ ರೀತಿ ಉಳಿದಿರುವಂಥ ಈರುಳ್ಳಿ ಬಜ್ಜಿಯನ್ನು ಕೂಡ ನಾನು ಬಿಡ್ತಾ ಇದ್ದೀನಿ. ನೋಡಿ, ಈ ಥರ ಬಿಡಬೇಕು. ಏನು ಕಷ್ಟ ಏನಿಲ್ಲ, ಅದಕ್ಕೇನು ಶೇಪ್ ಏನು ಕೊಡಬೇಕಂತೇನಿಲ್ಲ. ಈರುಳ್ಳಿ ಒಂದು ಹಚ್ಚಿ ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು ಎಲ್ಲ ಅದಕ್ಕೆ ಸ್ವಲ್ಪ ಐಟಮಲ್ಲಿ ಕಮ್ಮಿ ಸಮಯದಲ್ಲಿ ಬೇಗ ಆಗುತ್ತೆ. ಇದನ್ನು ಫ್ರೈ ಆಯಿತು ನೋಡಿ. ಇಷ್ಟು ಫ್ರೈ ಆಗಬೇಕು, ಆಗ ತಿನ್ನಲಿಕ್ಕೂ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಸಂಜೆ ಹೊತ್ತು ಟೀ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ಅನ್ನದ ಜೊತೆನೂ. ನನ್ನ ಚಾನಲ್ಗೆ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯನ್ನು ಮಾಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.